ಜೀವನವು ಕಾಲದ ಹರಿವಿನಂತೆ ಮುಂದುವರಿಯುತ್ತದೆ. ಪ್ರತಿದಿನ ಹೊಸ ಅವಕಾಶವನ್ನು ನೀಡುತ್ತದೆ. ಸ್ವಂತ ನಂಬಿಕೆಯೇ ಯಶಸ್ಸಿನ ಬಾಗಿಲನ್ನು ತೆರೆಯುವ ಕೀಲಿಯಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರ. ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಇತಿಹಾಸ, ಸಮಾಜಶಾಸ್ತ್ರ ಮತ್ತು ಕನ್ನಡ ವಿಷಯದ ಪಠ್ಯಕ್ರಮದ ವಿಶ್ಲೇಷಣೆ ಮಾಡಿದ್ದೀನಿ. ಅವುಗಳನ್ನು ಇನ್ನೂ ಯಾರು ನೋಡಿಲ್ವೋ ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನು BA 4th ಸೆಮ್ನ ಇವಾಗ ಓದ್ತಾ ಇದ್ದೀನಿ. ನನಗೆ ಐಚ್ಛಿಕ ಕನ್ನಡದ ಪಠ್ಯಕ್ರಮ ಇಲ್ಲ, ನನಗೆ ಆ ಸಬ್ಜೆಕ್ಟ್ ಇಲ್ಲ. ಆದರೂ ನಿಮ್ಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಕಲೆಕ್ಟ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಐಚ್ಛಿಕ ಕನ್ನಡದಲ್ಲಿ ನಾವು 5 ಘಟಕಗಳಾಗಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಒಂದು ಘಟಕ ಭಾರತೀಯ ಕಾವ್ಯ ಮೀಮಾಂಸೆ. ಇದರ ಕುರಿತು 1ನೇ ಘಟಕದಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಕಾವ್ಯದ ಸ್ವರೂಪ, ಲಕ್ಷಣ, ಪ್ರಯೋಜನಗಳು. ಕಾವ್ಯದ ಸ್ವರೂಪ ಹೇಗಿರುತ್ತೆ, ಅದರ ಲಕ್ಷಣಗಳೇನು ಮತ್ತು ಅದರ ಪ್ರಯೋಜನಗಳೇನು ಅನ್ನೋದನ್ನು 1ನೇ ಪಾಯಿಂಟಲ್ಲಿ ನಾವು ನೋಡ್ತೀವಿ. 2ನೇ ಪಾಯಿಂಟ್ನಲ್ಲಿ ಕಾವ್ಯ ಕಾರಣಗಳು, ಪ್ರತಿಭೆ, ಸ್ಫೂರ್ತಿ, ಅಭ್ಯಾಸ ಇವುಗಳ ಕುರಿತು 2ನೇ ಒಂದು ಪಾಯಿಂಟ್ನಲ್ಲಿ ನೋಡ್ತೀವಿ. 3ನೇ ಪಾಯಿಂಟ್ನಲ್ಲಿ ಕಾವ್ಯದ ಸಿದ್ಧಾಂತಗಳು, ರಸ, ಧ್ವನಿ, ಅಲಂಕಾರ ಸಿದ್ಧಾಂತಗಳು ಇವುಗಳ ಕುರಿತು 3ನೇ ಒಂದು ಪಾಯಿಂಟ್ನಲ್ಲಿ ಓದ್ತೀವಿ. 4ನೇ ಪಾಯಿಂಟ್ನಲ್ಲಿ ಪ್ರಮುಖ ಅಲಂಕಾರಿಕರು ಭರತ, ಭಾಮಹ, ದಂಡಿ, ಆನಂದವರ್ಧನ, ಕುಂತಕ, ಕ್ಷೇಮರ್ಧ ಇವರ ಕುರಿತು ನಾವು 4ನೇ ಪಾಯಿಂಟ್ನಲ್ಲಿ ಓದ್ತೀವಿ. ಇಷ್ಟು ಅಂಶಗಳನ್ನು ಘಟಕ 1ರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ಕುರಿತು ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 2. ಘಟಕ 2ರಲ್ಲಿ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ. ಮೊದಲನೇ ಒಂದು ಘಟಕದಲ್ಲಿ ನಾವು ಭಾರತೀಯ ಕಾವ್ಯ ಮೀಮಾಂಸೆನ ನೋಡ್ತೀವಿ. 2ನೇ ಒಂದು ಘಟಕದಲ್ಲಿ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಕಾವ್ಯದ ಕುರಿತು ಪರಿಕಲ್ಪನೆಗಳು ಮತ್ತು ವ್ಯಾಖ್ಯಾನಗಳು. ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯದ ಕುರಿತು ಯಾವ ರೀತಿ ಕಲ್ಪನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ವ್ಯಾಖ್ಯಾನಗಳನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಮೊದಲನೇ ಪಾಯಿಂಟಲ್ಲಿ ನೋಡ್ತೀವಿ. 2ನೇ ಪಾಯಿಂಟ್ನಲ್ಲಿ ಪ್ರಮುಖ ಕಾವ್ಯ ಮೀಮಾಂಸಕರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಲಾಂಜಿನಸ್, T.S. ಎಲಿಯಟ್ ಇವರಗಳ ಕುರಿತು ಮತ್ತು ಆರ್ನಾಲ್ಡ್ ಇವರ ಕುರಿತು ನಾವು 2ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇವರು ಪ್ರಮುಖ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸಕರು. ಅವರು ಹೇಳಿರೋ ಒಂದು ಪರಿಕಲ್ಪನೆಯ ಕುರಿತು, ವಿಚಾರಗಳ ಕುರಿತು ನಾವು 2ನೇ ಪಾಯಿಂಟಲ್ಲಿ ನೋಡ್ತೀವಿ. 3ನೇ ಪಾಯಿಂಟ್ನಲ್ಲಿ ಪಾಶ್ಚಾತ್ಯ ಕಾವ್ಯ ತತ್ವಗಳು, ಅನುಕರಣವಾದ, ಭಾವ ವಿರೇಚನೆ, ಮಹೋನ್ನತಿ ತತ್ವ, ವ್ಯಕ್ತಿ ನಿರಪೇಕ್ಷವಾದ ಇವುಗಳ ಕುರಿತು 3ನೇ ಒಂದು ಪಾಯಿಂಟ್ನಲ್ಲಿ ನೋಡ್ತೀವಿ. ಈ 3 ಅಂಶಗಳನ್ನು ನಾವು ಘಟಕ 2ರಲ್ಲಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಅಧ್ಯಯನ ಮಾಡ್ತೀವಿ. ಈಗ ಘಟಕ 3. ಘಟಕ 3ರಲ್ಲಿ ಕನ್ನಡ ಕಾವ್ಯ ಮೀಮಾಂಸೆಯ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಕಾವ್ಯದ ಕುರಿತು ಕನ್ನಡ ಲಾಕ್ಷಣಿಕರ ಪರಿಕಲ್ಪನೆಗಳ ಕುರಿತು ಈ 3ನೇ ಅಧ್ಯಾಯದ 1ನೇ ಪಾಯಿಂಟಲ್ಲಿ ನಾವು ನೋಡ್ತೀವಿ. ಅವುಗಳು ಯಾವುದಂದರೆ ಶ್ರೀವಿಜಯ ಆಗಿರ್ಬೋದು, ನಾಗವರ್ಮ, ಜಯಗೊಂಡನ ಕುರಿತು ಅಧ್ಯಯನ ಮಾಡ್ತೀವಿ. 2ನೇ ಪಾಯಿಂಟ್ನಲ್ಲಿ ಕನ್ನಡ ಕವಿಗಳ ಕಾವ್ಯ ಕಲ್ಪನೆ, G.S. ಶಿವರುದ್ರಪ್ಪರವರ ಕೃತಿಯಾದಂಥ ಕನ್ನಡ ಸಾಹಿತ್ಯ ಸಮೀಕ್ಷೆಯ ಕುರಿತು 2ನೇ ಪಾಯಿಂಟ್ನಲ್ಲಿ ಅಧ್ಯಯನ ಮಾಡ್ತೀವಿ. ಇಷ್ಟು 3ನೇ ಘಟಕದಲ್ಲಿ ನಾವು ನೋಡುವಂಥದ್ದು. ಇನ್ನು 4ನೇ ಘಟಕದಲ್ಲಿ ಜಾನಪದ ಕಾವ್ಯ ಮೀಮಾಂಸೆಯನ್ನು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ. ಜಾನಪದ ಕಾವ್ಯದ ರಚನಾ ವಿನ್ಯಾಸ ಮತ್ತು ಪರಿಕಲ್ಪನೆಗಳು, ಜನಪದ ತ್ರಿಪದಿಗಳು, ಡೊಳ್ಳಿನ ಹಾಡುಗಳು, ಲಾವಣಿಗಳ ರಾಚನಿಕ ವಿನ್ಯಾಸಗಳು ಇವುಗಳ ಕುರಿತು 4ನೇ ಘಟಕದ 1ನೇ ಪಾಯಿಂಟ್ನಲ್ಲಿ ಓದ್ತೀವಿ. ಮತ್ತು ಅದೇ ರೀತಿ ಈ ಒಂದು 4ನೇ ಘಟಕದಲ್ಲಿ ನಾವು ವೀರಣ್ಣ ದಂಡೆ ಅವರು ಬರೆದಂತಹ ಜಾನಪದ ಕಾವ್ಯ ಮೀಮಾಂಸೆಯ ಕುರಿತು ಕೂಡ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 5ರಲ್ಲಿ ದಲಿತ ಬಂಡಾಯ ಹಾಗೂ ಮಹಿಳಾ ಕಾವ್ಯ ಮೀಮಾಂಸೆಯ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೆಯದು ದಲಿತ ಬಂಡಾಯ ಮತ್ತು ಮಹಿಳಾ ಕಾವ್ಯದ ರಚನೆ ಹೇಗಾಯಿತು, ಅದರ ವಿನ್ಯಾಸ ಏನು ಮತ್ತು ಪರಿಕಲ್ಪನೆಗಳೇನು ಅನ್ನೋದನ್ನು ನೋಡ್ತೀವಿ. 2ನೇ ಪಾಯಿಂಟ್ನಲ್ಲಿ ದಲಿತ ಸಾಹಿತ್ಯ ಮೀಮಾಂಸೆ BM ಪುಟ್ಟಯ್ಯರವರು ಬರೆದಂತಹ ಈ ಒಂದು ಕೃತಿಯ ಕುರಿತು ಅಧ್ಯಯನ ಮಾಡ್ತೀವಿ. 3ನೇ ಪಾಯಿಂಟ್ನಲ್ಲಿ ಬರಗೂರು ರಾಮಚಂದ್ರಪ್ಪರವರು ಬರೆದಂತಹ ಬಂಡಾಯ ಸಾಹಿತ್ಯ ಮೀಮಾಂಸೆಯ ಕುರಿತು ಅಧ್ಯಯನ ಮಾಡ್ತೀವಿ. 4ನೇ ಪಾಯಿಂಟ್ನಲ್ಲಿ MS ಆಶಾದೇವಿಯವರು ಬರೆದಂತಹ ಸ್ತ್ರೀವಾದಿ ಸಾಹಿತ್ಯ ಮೀಮಾಂಸೆಯ ಕುರಿತು ಅಧ್ಯಯನ ಮಾಡ್ತೀವಿ. ಇಷ್ಟು ಅಂಶಗಳನ್ನು ನಾವು ಘಟಕ 5ರಲ್ಲಿ ನೋಡುವಂಥದ್ದು. ಇದಿಷ್ಟು 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪಠ್ಯಕ್ರಮ ಆಗಿತ್ತು. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಿಮಗೆ. ಇದರ ಪ್ಯಾಟರ್ನನ್ನು ಮುಂಬರುವ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ, ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ಈ ಒಂದು ಚಾನಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.